ನನ್ನ ಕಡೆ ಬೆಂಗಳೂರು ಸೆಂಟ್ರಲ್ನ ಅಭ್ಯರ್ಥಿ ಪಿಸಿ ಮೋಹನ್ ಕೂಡ ಅಬ್ಬರದ ಪ್ರಚಾರಕ್ಕಿಳಿದಿದ್ದಾರೆ. ಕೆಲವು ದಿನಗಳು ಮಾತ್ರ ಮೊದಲ ಹಂತದ ಮತದಾನಕ್ಕೆ ಬಾಕಿ ಉಳಿದಿದೆ. ನಾಮಿನೇಷನ್ ಫೈಲಿಂಗ್ ಆಗಿದೆ, ನಾಮಿನೇಷನ್ ಸ್ಕ್ರೂಟಿನಿ ಕೂಡ ಮಾಡಿ ಮುಗಿಸ್ತಾಗಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಇವತ್ತು ಮಹದೇವಪುರದ ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆ ಕರೆದಿದ್ದಾರೆ. ಪಿಸಿ ಮೋಹನ್ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ ಸಭೆ ನಡೆಸಿ ಮತಯಾಚನೆಯನ್ನ ಮಾಡಿದ್ರು. मंजे कैसा? थैंक यू सर. मंजे कैसा? थैंक यू सर. याडा ಬರ್ತೀರಲ್ಲ ತೆಲುಗು ಸುಮ್ನೆ ಆಜಾ ಹಾ यस सर. थैंक यू मंजे कैसा? थैंक यू सर. ಇದೇ ಸಂದರ್ಭದಲ್ಲಿ ಪ್ರಚಾರ ಹೇಗಿದೆ, ಪ್ರಚಾರದ ಭರಾಟೆ ಹೇಗಿದೆ ಅನ್ನೋ ವಿಚಾರಗಳ ಕುರಿತಾಗಿ ನಮ್ಮ ಪ್ರತಿನಿಧಿ ದೀಪಾ ಅವರ ಜೊತೆಗೆ ಪಿಸಿ ಮೋಹನ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಮತದಾನಕ್ಕೆ ಇನ್ನೇನು ಕೆಲವೇ ದಿನ, ಹೀಗಾಗಿ ಅಭ್ಯರ್ಥಿಗಳು ಕೂಡ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪಿಸಿ ಮೋಹನ್ ಅವರಿದ್ದಾರೆ. ಹಾಲಿ ಸಂಸದರು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಹೇಗಿದೆ ಪ್ರಚಾರ, ಜನ ಏನಂತಿದ್ದಾರೆ? ಕಳೆದ ಒಂದು ತಿಂಗಳಿಂದ ನಾನು ಡೋರ್ ಟು ಡೋರ್ ಮಾಡ್ತಾ ಇದ್ದೀನಿ. ಈ ವಾರದಿಂದ ಶನಿವಾರ, ನಿನ್ನೆ ಮತ್ತು ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ RWSನ ಅಂದರೆ ನಮ್ಮ ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸು ಇಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಸಲ್ಲಿ 500 ಯೂನಿಟಿಂದ 3000 ಯೂನಿಟ್ ಇರುವಂತಹ ದೊಡ್ಡ ದೊಡ್ಡ ಯೂನಿಟ್ಗಳಿದೆ. ಇವತ್ತೆಲ್ಲ ಬೆಳಿಗ್ಗೆ ಪಾರ್ಕ್ಗಳನ್ನು ಮುಗಿಸಿ, ಪಾರ್ಕಲ್ಲಿ ಯಾರ್ಯಾರು ವಾಕಿಂಗ್ ಮಾಡ್ತಾರೆ ಅವ್ರನ್ನೆಲ್ಲ ಮಾತಾಡಿ ಮುಗಿಸಿ ಈಗ ಮೀಟಿಂಗ್ಗಳನ್ನು ಮಾಡ್ತಾರೆ. ಎಲ್ಲೂ ಹೋದರೂ ಕೂಡ ಬಹಳ ರೆಸ್ಪಾನ್ಸ್ ಚೆನ್ನಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಮೊದಲ ಮೀಟಿಂಗ್ ಮಾಡಿದ್ರು ಕೂಡ ಸುಮಾರು 200-300 ಜನ ಸೇರ್ತಾರೆ. ಇವತ್ತು ಈ ಥರದ ಸುಮಾರು 16 ಮೀಟಿಂಗ್ಗಳನ್ನು ನಾನು ಸಂಜೆವರೆಗೂ ಇಟ್ಕೊಂಡಿದ್ದೀನಿ. ಎಲ್ಲ ಕಡೆ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ. ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೀನಿ. ಆಮೇಲೆ ನಮ್ಮ ಮತದಾರರು ಬಹಳ ಉತ್ಸಾಹಕರಿದ್ದಾರೆ. ಅವರು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆಗಳನ್ನು ವಿಚಾರಿಸಿದಾಗ ನಮಗೆ ಗೊತ್ತಿದೆ ಅಂತ ಕೂಡ ಅವರು ಬಹಳ ಹೇಳ್ತಾ ಇದ್ದಾರೆ. ಬಹಳಷ್ಟು ವಾಲಂಟಿಯರ್ ಆಗಿ ಜನರು ಕೂಡ ಬರ್ತಾ ಇದ್ದಾರೆ. ನಾವು ಕೂಡ ಕ್ಯಾನ್ವಾಸ್ ಮಾಡ್ತೀವಿ ಅಂತ ಹೇಳಿ ಮನೆ ಕೂಡ ಅವರು ಕೂಡ ನಾವು ಒಂದು ಮಾತು ಹೇಳಿದ್ರೆ ಅವರೇ ಪಕ್ಕದ ಅಕ್ಕದಲ್ಲಿರುವಂಥ ಮನೆಗಳಿಗೆಲ್ಲ ಕೂಡ ಅವರೇ ನಾವು ಕೂಡ ಕ್ಯಾನ್ವಾಸ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್, ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ, ಈಗ ಬಿಜೆಪಿಯಿಂದ ಪ್ರಣಾಳಿಕೆ ಬೇರೆ, ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಭರವಸೆಗಳೇನು? ಆ ಭರವಸೆ ಈಡೇರ್ಸಕ್ಕೆ ನೀವೇನು ಕ್ರಮ ವಹಿಸ್ತೀರಾ? ನಾವು ಅದೇ ಸಬರ್ಬನ್ ಟ್ರೈನ್ ಬಗ್ಗೆ ಒಂದು ಏನು ಬಹಳ ದಿನಗಳ ಕನಸಿತ್ತು, 40 ವರ್ಷಗಳ ಕನಸು ಬೆಂಗಳೂರಿಗರದು, ಅದು ಮುಂಬರುವ 5 ವರ್ಷಗಳೊಳಗೆ ನಾವು ಕಂಪ್ಲೀಟ್ ಮಾಡಿದ್ವಿ. ಯಾಕೆಂದರೆ ಕಳೆದ ವರ್ಷ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. ಆ ಕೆಲಸ ಒಂದು ಆಗ್ತದೆ, ಜನರಿಗೆ ಅದು ಬಹಳ ಅನುಕೂಲ ಕೂಡ ಆಗಲಿಕ್ಕಿದೆ. ಯಾಕೆಂತ ಹೇಳಿದ್ರೆ ಮಹದೇವಪುರ ಕ್ಷೇತ್ರ ಒಂದು ಒನ್ ಆಫ್ ದ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟರ್. ಸುಮಾರು 10 ಲಕ್ಷ ಜನ ಬಂದು ಹೊರಗಡೆಯಿಂದ ಇಲ್ಲಿ ಕೆಲಸ ಮಾಡಿ ವಾಪಸ್ ಹೋಗ್ತಾರೆ. ಇದನ್ನು ಅಂಥವ್ರಿಗೆ ಇವತ್ತು ಆ ಸಬರ್ಬನ್ ಟ್ರೈನ್ ಬಹಳ ಉಪಯೋಗ ಆಗುತ್ತೆ. ಇದ್ರ ಜೊತೆಗೆ ಮೆಟ್ರೋ ಕನೆಕ್ಟಿವಿಟಿ ಕೂಡ ಆಗ್ತಾ ಇದೆ. ಇಲ್ಲಿಂದ ಬೈಯಪ್ಪನಹಳ್ಳಿಯಿಂದ ವೈಟ್ಫೀಲ್ಡ್ಗೆ ಆಗಿರೋದು ಕೂಡ ಅದನ್ನು ಪ್ರಧಾನಮಂತ್ರಿಗಳೇ ಆ ಲೈನನ್ನು ಉದ್ಘಾಟನೆ ಕೂಡ ಮಾಡಿದ್ರು. ಈ ತರಹ ಬಹಳಷ್ಟು ಕೆಲಸಗಳು ಆಗ್ತಾ ಇದ್ದಾವೆ. ಆಮೇಲೆ ಕೆರೆಗಳ ಅಭಿವೃದ್ಧಿ ಕೂಡ ನಾವು ಮುಂಬರುವ ದಿನಗಳಲ್ಲಿ ಹಣವನ್ನು ಕೂಡ ಕೇಂದ್ರ ಸರ್ಕಾರದಿಂದ ಇರ್ತದೆ. ಜನಗಳು ತೃಪ್ತಿಯಾಗಿದ್ದಾರೆ ಕೆಲಸ ಬಗ್ಗೆ. ಜೊತೆ ಸಂಸದರು ಮಾಡಿರುವಂಥ ಕೆಲಸ ಸಂಸದರು ಜನಕ್ಕೆ ಕೈ ಸಿಗ್ತಾರೆ ಅನ್ನೋದು ಕೂಡ ಅವ್ರಿಗೆ ಒಂದು ವಿಶ್ವಾಸ. ಸರ್, ಈ ಬಾರಿ ಜನರ ಒಲವು ನಿಮ್ಮ ಮೇಲಿದೆ ಅಂತ ಪಿಸಿ ಮೋಹನ್ ಅವರು ಈ ಬಾರಿ ಎಷ್ಟು ಲೀಡರ್ ಗೆಲ್ತಾರೆ? ಕಳೆದ ಬಾರಿಗಿನ ಡಬಲ್ ಮಾರ್ಜಿನಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಇದಿಷ್ಟು ಪಿಸಿ ಮೋಹನ್ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.